ನಾವು ಯಾವ ರೀತಿ ಬದುಕಬೇಕಂದ್ರೆ ನಿಮ್ಮನ್ನು ಬಿಟ್ಟೋದವ್ರಿಗೆ ನೀವು ನೆನಪು ಬಂದರೆ ಜಿಗುಪ್ಸೆ ಆಗಬೇಕು. ಕಷ್ಟ ಬಂದಾಗ ಬರಬೇಕಾಗಿರೋದು ಕಣ್ಣೀರಲ್ಲ, ಆಲೋಚನೆ ಮಾತ್ರ. ಆ ಕಷ್ಟನ ಎದುರಿಸೋ ಮನೋಶಕ್ತಿ ಮಾತ್ರ. ನೀವು ಮಾಡೋ ಕೆಲಸ ನಿಮ್ಮ ಅಂತರಾತ್ಮಕ್ಕೆ ಒಳ್ಳೇದನ್ಸಿದ್ರೆ ಸಾಕು. ಎಲ್ರಿಗೂ ಇಷ್ಟ ಆಗೋ ಥರ ಬದುಕಬೇಕಂದ್ರೆ ನಿಮ್ಮ ಜೀವನನೇ ಸಾಕಾಗಲ್ಲ. ಯಾವಾಗಲೂ ನಮ್ಮ ಸ್ಥಾನವನ್ನು ನಿರ್ಧಾರ ಮಾಡೋದು ನಮ್ಮ ನಡವಳಿಕೆ ಹೊರತು ಬೇರೆಯವರ ಹೊಗಳಿಕೆಯಲ್ಲ. ನೆನಪಿರಲಿ, ಯಾರೋ ನಿಮ್ಮ ಬಗ್ಗೆ ಮಾತಾಡೋ ಮಾತು ನಿಮ್ಮ ಕಾಲಿನ ಧೂಳು ಸಮಾನ. ಅದನ್ನು ನೀವು ಪದೇ ಪದೇ ಆಲೋಚನೆ ಮಾಡಿಕೊಂಡು ಕೂರಬಾರ್ದು. ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಸಿಗೋದು ಅವಮಾನ ಮತ್ತು ಅಪನಿಂದನೆಗಳು ಮಾತ್ರ. ಮರೆತೋಗಬೇಡಿ. ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ಬರಿಗೆ ನೆನಪು ಬರೋದು ಎರಡು ವಿಚಾರ ಮಾತ್ರ: ಕೈಯಲ್ಲಿ ಮಾಡಿದ ಸಹಾಯ ಮತ್ತು ಮಾತಿನಲ್ಲಿ ಮನಸ್ಸಿಗೆ ಮಾಡಿದ ಗಾಯ ಮಾತ್ರ. ನಾವು ಮಾಡೋ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಮ್ಮನ್ನು ಹಿಂದೆ ನೆರಳಂತೆ ಬಂದೇ ಬರುತ್ತೆ. ನಂಬಿಕೆ ಆಗಲಿ, ಗೌರವ ಆಗಲಿ, ಪ್ರಾಣ ಆಗಲಿ ಒಂದು ಸಲ ಹೋದರೆ ಮರಳಿ ಬರಲ್ಲ. ಜೀವಿಸೋದು ಶ್ರೇಷ್ಠ ಅಲ್ಲ, ನಿಜಾಯಿತಿಯಾಗಿ ಜೀವಿಸೋದು ಶ್ರೇಷ್ಠ. ಒಳ್ಳೆತನಕ್ಕೆ ಕಾಲ ಇಲ್ಲ ಅನ್ನೋದು ಎಷ್ಟು ಸರಿನೋ, ನಮ್ಮ ಒಳ್ಳೆತನಕ ಕೊನೆ ತನಕ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಅಷ್ಟೇ ಸತ್ಯ. ಕೆಲಸ ಮಾಡಿದ ಪ್ರತಿ ಸಲ ನಮಗೆ ಪ್ರತಿಫಲ ಸಿಗದೇ ಇರಬಹುದು, ಆದರೆ ಕೆಲಸ ಮಾಡದೇ ಇದ್ದರೆ ಯಾವ ಫಲಿತನೂ ಸಿಗಲ್ಲ. ನಮ್ಮ ಹಣೆಬರಹದಲ್ಲಿ ಬರೆದಿದ್ದರೆ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ನಮ್ಮ ಹತ್ರ ಬಂದೇ ಬರುತ್ತೆ. ಅದು ವಸ್ತುವಾಗಲಿ ಮನುಷ್ಯನಾಗಲಿ. ಜೀವನದಲ್ಲಿ ನಾವು ಮಾಡೋ ತಪ್ಪುಗಳನ್ನ ನೆನಪಿಟ್ಕೊಳ್ಳೋದು ಇಬ್ಬರು ಮಾತ್ರ. ಒಂದು ನಮ್ಮ ಅಂತರಾತ್ಮ, ಇನ್ನೊಂದು ಆ ಪರಮಾತ್ಮ. ಬೇರೆಯವರಿಗೆ ಕಷ್ಟ ಕೊಡೋರು ತಪ್ಪದೆ ಆ ನೋವನ್ನು ಅನುಭವಿಸಬೇಕಾಗುತ್ತೆ. ಯಾಕಂದರೆ ಆ ಭಗವಂತ ಮರೆತರೂ ಕರ್ಮ ಮರೆಯಲ್ಲ. ಕರ್ಮ ಮತ್ತು ಕಾಲಕ್ಕೆ ನೆನಪು ಜಾಸ್ತಿ. ನಂಬಿಕೆ ಇದ್ದರೆ ಮೌನ ಕೂಡ ಅರ್ಥ ಆಗುತ್ತೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಕೂಡ ಅಪಾರ್ಥವೇ ಆಗುತ್ತೆ. ಅಸೂಯೆಯಿಂದ ಜೀವಿಸುವವರಿಗೆ ಸರಿಯಾದ ನಿದ್ರೆ ಇರಲ್ಲ. ಅಹಂಕಾರದಿಂದ ಜೀವಿಸುವವರಿಗೆ ಸರಿಯಾದ ಸ್ನೇಹಿತರಿರಲ್ಲ. ಅನುಮಾನದಿಂದ ಜೀವಿಸುವವರಿಗೆ ಸರಿಯಾದ ಜೀವನವೇ ಇರೋದಿಲ್ಲ. ಯಾರನ್ನು ಕಡಿಮೆ ಮಾಡಿ ನೋಡಬೇಡಿ. ಯಾರಿಗೊತ್ತು ಇವತ್ತು ನೀವು ತುಳಿದ ಕಲ್ಲು ನಾಳೆ ಗರ್ಭಗುಡಿಯ ಶಿಲೆಯಾಗಲ್ಲ ಅಂತ. ಮನುಷ್ಯನ ಜೀವನ ಕೂಡ ಅಷ್ಟೇ. ಜೀವನ ಅಂದರೆ ಒಂದು ಸಮಸ್ಯೆಯಿಂದ ಮತ್ತೊಂದು ಸಮಸ್ಯೆಗೆ ಪ್ರಯಾಣಿಸುವುದೇ ಹೊರತು ಸಮಸ್ಯೆ ಇಲ್ಲದ ಜೀವನವೇ ಇಲ್ಲ. ಈ ಮಣ್ಣಿನಲ್ಲಿ ಹಾಕುವ ಬೀಜ ಹೇಗೆ ಹೊಡೆದು ಮೊಳಕೆ ಆಗುತ್ತೋ ಅದೇ ರೀತಿ ನಮ್ಮ ಮೆದುಳು ಮಾಡೋ ಆಲೋಚನೆ ಜೀವನದಲ್ಲಿ ನಡೆದೇ ಹೋಗುತ್ತದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.